ಉಪೇಂದ್ರಗೂ ನೀವೇ ಡೈರೆಕ್ಟ್. ನಾ ಪಿಕ್ಚರ್ ಹೀರೋ ಹೆಸರೇ ನಾನು. ನನ್ನ ಹೆಸರೇ ನಾನೇ ನಾನು. ವೈ ರವೀನಾ ಟಂಡನ್ ಕೋಟ್ಯಾಧೀಶ್ವರಿ, ಅವಳನ್ನ ಟಚ್ ಮಾಡಕ್ಕೂ ಆಗಲ್ಲ ಅನ್ನೋದು ಬಂದಾಗ ಇವತ್ತು ರಾತ್ರಿ ನೀನ್ ನಂಗೆ ಬೇಕು. ಆ ಸಿನಿಮಾ ಟೈಮ್ನಲ್ಲಿ ಪ್ರೇಮ ಅವ್ರ ಜೊತೆಗೆ ನಿಮ್ ಲವ್ ಇತ್ತು. ನೀವು ತುಂಬಾ ಕನಸು ಕಟ್ಕೊಂಡು ಇಷ್ಟಪಟ್ಟು ಮಾಡದ ಒಂದು ಸಿನಿಮಾ ನೋವು ಕೊಡ್ತು ಇಂಡಸ್ಟ್ರಿಲಿ. H2O. ಉಪೇಂದ್ರ ಅವ್ರನ್ನ ಡೈರೆಕ್ಷನ್ ಇಂದ ಬ್ಯಾನ್ ಮಾಡ್ಬಿಟ್ಟಿದ್ರು ಅಂತ ಒಂದು ಬಹಳ ದೊಡ್ಡ ಸುದ್ದಿ ಹಬ್ಬಿತ್ತು. ಎಲ್ರ ಕಾಲ ಎಳೀತದೆ ಕಾಲ. ಇವ್ ನೋಡಿ ಕಲ್ಪನಾ, ಅದು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸ್ವಸ್ತಿಕ್ ಸಿನಿಮಾ ನಿಮಗೆ ಅಂತ ಮಾಡ್ಕೊಟ್ಟಿದ್ದ ಸಿನಿಮಾ. ಯಾರು ಮಾಡಿದ್ರು ಚೆನ್ನಾಗಿ ಹೋಗುತ್ತಿದೆ, ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಹೇಳೋರು. ಒಂದು ಆವ್ರೇಜ್ ಹೊರತುಪಡಿಸಿದ್ರೆ ಯಾವ ಸಿನಿಮಾಗಳು ಸಹಿತ ಮಾರ್ಕ್ ಮಾಡಲಿಲ್ಲ ಸರ್. ನಾವು ಚಿಕ್ಕ ಹುಡುಗರಿದ್ದಾಗ ಮೈಸೂರಲ್ಲಿ ಕನ್ನಡ ಸಿನಿಮಾಗಳೇ ಬರ್ತಿರ್ಲಿಲ್ಲ ಸರ್, ಬರೀ ತೆಲುಗು ತಮಿಳು. ಹತ್ತಿರದಿಂದ ನೋಡಿದ್ದೀರಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು. ನನಗೆ ಆ ಭಾಗ್ಯ ಇತ್ತು ಆ್ಯಕ್ಚುಲಿ ಅಣ್ಣವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ. ನಿಮ್ಮನ್ನು ಯಾವಾಗಲೂ ಹೊಗಳುವಂತಹ ರಜನಿಕಾಂತ್ ಸರ್. சார் உபேந்திரா இந்தியாவிலே வந்து மோஸ்ட் இன்டெலெக்சுவல் டைரக்டர்ஸ்க்கு எல்லாமே அவரோட இன்ஸ்பிரேஷனுங்க. ಮುಗಿದ ಮೇಲೆ ಉಪೇಂದ್ರಗೂ ನೀವೇ ಡೈರೆಕ್ಟ್ರು, ನೀವೇ ಹೀರೋ. ಸಿನಿಮಾ ಮಾಡಿದಷ್ಟು ಆರಾಮಾಗಿ ಮಾಡೋಕ್ಕಂತೂ ಆಗಿರಲ್ಲ. ಔಟ್ಡೋರ್ ಶೂಟಿಂಗ್ಸು, ಬಿಕಾಸ್ ಆಲ್ರೆಡಿ ಸ್ಟಾರ್. ಈಗ ರೋಡಲ್ಲಿ ನಿಂತ್ಕೊಂಡು ಆಕ್ಷನ್ ಕಟ್ಟಿ ಹೇಳೋದು ಅಷ್ಟು ಸುಲಭ ಇಲ್ಲ. ಇಲ್ಲ ಅದು ಕಷ್ಟ ಆಯ್ತು. ಅದೇ ಮೇನ್ ಕಾರಣ. ನಾನು ಸ್ವಲ್ಪ ಡೈರೆಕ್ಷನ್ ಕಡಿಮೆ ಮಾಡಿದ್ದು ಅದಕ್ಕೋಸ್ಕರ. ಆರ್ಟಿಸ್ಟ್ ಆದ್ರ ಮೇಲೆ ಬಟ್ ಫಸ್ಟ್ ಬರೀ ಡೈರೆಕ್ಟರ್ ಆಗಿದ್ದ ನಾನು ಎಲ್ಲೋ ಹೋಗ್ತಿದ್ದೆ, ಗಲ್ಲಿಗಳಿಗೆ ಹೋಗ್ತಿದ್ದೆ, ಇಲ್ಲಿ ಕ್ಯಾಮ್ರಾ ಇಡ್ಬೇಕು, ಅಲ್ಲಿ ಎಲ್ಲೋ ಮಾಡಿ ಮೇಲೆ ಹೋಗ್ತಿದ್ದೆ, ಹಿಂಗೆ ಮಾಡ್ಬೇಕು ಹಂಗೆ ಕೂಡ ಆ ಒಂದು ಫ್ರೀಡಮ್ ಇತ್ತು. ಆರ್ಟಿಸ್ಟ್ ಆದಾಗ ಅದು ಕಷ್ಟ. ಅಲ್ಲಿ ಬರ್ತಾರೆ, ಏನೋ ಆಟೋಗ್ರಾಫ್ ಕೇಳ್ತಾರೆ, ಏನೋ ಎಲ್ಲೋ ಇಡ್ಬೇಕಂದ್ರೆ ಏನು ಹೇಳಿ ಆ ಫ್ರೀಡಮ್ಮು ಕಟ್ಟಾಗೋದು. ಬಟ್ ಅದೇನೋ ಕಷ್ಟಪಟ್ಟ ಉಪೇಂದ್ರ ಏನೋ ಸ್ವಲ್ಪ ಮೇಜರ್ ಪೋರ್ಷನ್ ಮಂಗಳೂರಲ್ಲಿ ಇದ್ದಿದ್ದರಿಂದ ಸ್ವಲ್ಪ ನನಗೆ ಇದಾಯ್ತು ಆ್ಯಕ್ಚುಲಿ. ಮಂಗಳೂರು ಬೀಚ್ ಸೈಡ್ ಅಲ್ಲೊಂದು ಸೆಟ್ ಹಾಕೊಂಡಿದ್ವಿ ಸಪ್ರೇಟ್ ಆಗಿ, ಕೆಲವು ಇಂಡೋರು ಆ ಥರ ಎಲ್ಲ ಇದ್ದಿದ್ದರಿಂದ ಅದನ್ನು. ಮುಂಚೆನೇ ರೆಡಿ ಇದ್ದ ಸ್ಕ್ರಿಪ್ಟ್ ಸರ್ ಅದು? ಆದ್ಮೇಲೆ ನೀವು ಇದಕ್ಕೆ ಅಂತ ಮತ್ತೆ ಕೂತ್ಕೊಂಡು ಬರ್ದಿದ್ದ ಸ್ಕ್ರಿಪ್ಟ್? ಇಲ್ಲ, ಆದ್ಮೇಲೆ ಬರ್ದಿದ್ದು ಅದನ್ನು. ನಿಜ ಹೇಳ್ಬೇಕಾದ್ರೆ ಫಾಸ್ಟೆಸ್ಟ್ ಸ್ಕ್ರಿಪ್ಟ್ ಮಾಡಿದ್ದು ಅದೇ. 3 ತಿಂಗಳಲ್ಲಿ ಫುಲ್ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಮಾಡಿದ್ದು ಅದನ್ನು. ಎಲ್ಲ ಸ್ಕ್ರಿಪ್ಟು ತುಂಬ ಟೈಮ್ ತೊಗೊಳ್ಳೋದು. ಬಟ್ ಉಪೇಂದ್ರ ಏನೋ 3 months ಅಷ್ಟೇ ಅದು. ಅದಕ್ಕೆ ರವೀನಾ ಟಂಡನ್ನ ಕರ್ಕೊಂಡ್ಬರ್ತೀರ ನೀವು ಬಾಲಿವುಡ್ಡಿಂದ? ವೈ ರವೀನಾ ಟಂಡನ್ ಅವತ್ತಿನ ದಿನಕ್ಕೆ? ಇಲ್ಲ, ಫಸ್ಟು ಏನಂದರೆ ಆ ಕಥೆಯಲ್ಲೇ ಆ್ಯಕ್ಚುಲಿ ನಾನು ಅಂತ ಕ್ಯಾರೆಕ್ಟರ್ ಹೀರೋ ಅಂತ ಏನೋ ನಾನು ಅಂದಾಗ ಹಿಂಗಿರುತ್ತೆ, ಎಲ್ಲರೂ ಎಕ್ಸೈಟ್ ಆದ್ರು ಹುಡುಗರು. ನಾ ಪಿಕ್ಚರ್ ಹೀರೋ ಹೆಸರೇ ನಾನು. ಹೌದು, ನಾನೇ ಅವ್ನ ಕ್ಯಾರೆಕ್ಟ್ರೇ ಈ ಥರ, ಅವ್ನು ಫಿಲ್ಟರ್ಲೆಸ್ ಕ್ಯಾರೆಕ್ಟ್ರು, ಅವ್ನು ಇಷ್ಟ ಬಂದಂಗೆ ಇಡ್ತಾನೆ, ಈ ಥರ ಒಂದು ವೈಲ್ಡ್ ಕ್ಯಾರೆಕ್ಟರ್ ಈ ಥರ. ಅವನ ಭಾವನೆಗಳ ಮೇಲೆ ಪಿಕ್ಚರ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆ ಭಾವನೆಗಳಂದಾಗ 3 ಸೀಸನ್ಗೆ 3 ಹುಡುಗಿರು ಮಾಡಿದ್ವಿ. ಸೊ ಒಂದು ಹುಡುಗಿ ಲವ್, ಒಂದು ಹುಡುಗಿನ ಆಲ್ರೆಡಿ ಮದುವೆ ಆಗಿರ್ತಾನೆ, ಕಮಿಟ್ಮೆಂಟ್ ಅಂತ. ಇನ್ನೊಂದು ಹುಡುಗಿ ಡ್ರೀಮ್ಸ್, ಒಂದು ಆಸೆ. ಸೊ ಅದನ್ನು ರವೀನಾ ದೊಡ್ಡ ಹೀರೋಯಿನ್ ಬೇಕು ಅದಕ್ಕೆ, ಯಾಕಂದ್ರೆ ಅವಳು ಸಿಕ್ಕಾಪಟ್ಟೆ ರಿಚ್ಚು, ಕೋಟ್ಯಾಧೀಶ್ವರಿ, ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋದು ಬಂದಾಗ ಯಾರೋ ಒಬ್ರು ಬಾಲಿವುಡ್ ಹೀರೋಯಿನ್ ಹಾಕೋಣ ಆ ಥರ ಒಂದು ಇಮೇಜ್ ಇರೋರ್ನ. ಅವಾಗ ನಮ್ಗೆ ಐಡಿಯಾ ಬಂದು ಶಿಲ್ಪಾ ಶೆಟ್ಟಿ ಅಥವಾ ರವೀನಾ ಟಂಡನ್ ಅಂತ. ಸೊ ಅದೇನೋ ಕೊನೆಗೆ ಆ ಶಿಲ್ಪಾ ಶೆಟ್ಟಿ ಅವರು ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಮಾಡಬೇಕು ಅಂತ. ಬಟ್ ಅದೇನೋ ಕಾರಣದಿಂದ ಆಗಲಿಲ್ಲ. ರವೀನಾ ಟಂಡನ್ ಅವ್ರು ಅಪ್ರೋಚ್ ಮಾಡಿದ್ವಿ, ರವೀನಾ ಟಂಡನ್ ಅವ್ರದ್ದು ಆಯ್ತು ಅವಾಗ. ಸೊ ಅದು ಉಪೇಂದ್ರ ಟೈಟ್ಲ್ ಒಳಗಡೆ ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಅದೆಲ್ಲ ಆಮೇಲೆ ಎಲ್ಲ ಫ್ಯಾನ್ಸ್ ಮಾಡಿದ್ದು ಅದನ್ನ, ಪ್ಲಾನ್ ಮಾಡಿರ್ಲಿಲ್ಲ. ಅದು ಹಂಗೆ ಹಂಗೆ. ಬಟ್ ಆ ಟೈಮಲ್ಲಿ ಮತ್ತೊಂದು ಬಹಳ ದೊಡ್ಡ ರೂಮರ್ ಏನು ಅಂತಂದ್ರೆ, ಆ ಸಿನಿಮಾ ಟೈಮ್ನಲ್ಲಿ ಪ್ರೇಮ ಅವ್ರ ಜೊತೆಗೆ ನಿಮ್ ಲವ್ ಇತ್ತು ಅಂತ. ಅದಕ್ಕೆ ಒಂದು ಹಾಡು ಬರ್ದಿದ್ರಿ ನೀವು, ಕರಿವಾಣಿ ಮಾಲೀಕ. ಪಿಕ್ಚರ್ ಹಂಗೆ ಕಾಣಿಸಿತ್ತದ ಆಕ್ಚುಲಿ, ಒಬ್ಬ ಡೈರೆಕ್ಟರ್ ಹೀರೋಯಿನ್ ಕತೆ ಅಲ್ವಾ ಅದು. ಸೊ ಅದಕ್ಕೆ ಮುಂಚೆ ಓಮ್ ಮಾಡಿದ್ದೆ. ಈ ಸಿನಿಮಾಲಿ ಡೈರೆಕ್ಟರ್ ಹೀರೋಯಿನ್ ಕತೆ ಆಗಿದ್ದರಿಂದ ಅದೊಂದು ರೂಮರ್ ಉಟ್ಕೊಂಡಿತ್ತು. ಸೊ ನಾನು ಅದನ್ನೇ ಯೂಸ್ ಮಾಡಿ ಪ್ರೇಮನೇ ಹಾಕ್ಬಿಟ್ಟು ಏನಿಲ್ಲ ಅಂತ ಸಾಂಗು ಬಿಡಿದೆ. ಅದೊಂದು ಉತ್ತರ ಕೊಡ್ಲಿಲ್ಲ ಸರ್? ಉತ್ತರ ಕೊಡ್ಲಿಲ್ಲ ನೀವು ಮುಂದೆ? ಅಲ್ಲ, ಏನಿಲ್ಲ ಹೇಳೋದಲ್ಲ ಅದೇ ಅದರಲ್ಲೇ ಆ ಏನಿಲ್ಲ ಸಾಂಗ್ ಅಲ್ಲಿ 2 ಅರ್ಥ ಇದೆ. ನೀವು ಹೆಂಗ್ ಬೇಕಾದ್ರೆ ತಿಳ್ಕೊಬೋದು ಅಷ್ಟೇ. ಸರಿ, ಅಲ್ಲಿಂದ ಉಪೇಂದ್ರ ಆದ್ಮೇಲಿನ ಜರ್ನಿ ಕಂಪ್ಲೀಟ್ಲಿ ನೀವು ಆಕ್ಟರ್ ಆಗಿಯೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿ. ಬಟ್ ಅಲ್ಲಿ ತನಕ ನೀವು ತೆಲುಗಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ರಿ. ತೆಲುಗಲ್ಲಿ ನಿಮಗೆ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ. ಉಪೇಂದ್ರ 2 ದೊಡ್ಡ ಹಿಟ್ ಆಯ್ತು. ದೊಡ್ಡ ಹಿಟ್ಟು ರಾ ಅಂತ ಇನ್ನೊಂದು ಸಿನಿಮಾ ಯಾವ್ದು ಮಾಡಿದ್ರು, ಆಮೇಲೆ ರಾ ಅಂತ ಅಲ್ಲಿಂದ ಯಾಕೆ ಬ್ರೇಕ್ ತಗೊಂಡ್ಬಿಟ್ರಿ ನೀವು ತೆಲುಗುವಿಂದ ಅಂತ? ಇಲ್ಲ, ಬ್ರೇಕ್ ಏನಕ್ಕೆ ಅಂದರೆ ಆ್ಯಕ್ಚುಲಿ
ಅದೇನಾಗೋದು ಅಂದರೆ ಅಲ್ಲಿ ಸಿನಿಮಾಗಳೆಲ್ಲ ಇಲ್ಲಿ ರಿಲೀಸ್ ಮಾಡೋರು, ಇಲ್ಲಿ ಸಿನಿಮಾ ಎಲ್ಲ ತೊಗೊಂಡೋಗಿ ಡಬ್ ಮಾಡಲ್ಲ ಹಾಕೋರೆಲ್ಲ, ಟೂ ಮೆನಿ ಸಿನಿಮಾ ಆಗೋಯ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಬೇಡ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಿಮಗೆ ನೀವು ತುಂಬ ಕನಸು ಕಟ್ಕೊಂಡು ಇಷ್ಟಪಟ್ಟು ಮಾಡೋದು ಒಂದು ಸಿನಿಮಾ ನಿಮ್ಗೆ ಭಾಳ ನೋವು ಕೊಡ್ತು ಇಂಡಸ್ಟ್ರೀಲಿ, H2O. ಅಲ್ಲ ಅದು ಬಿಡಿ, ಅದು ಆ ಟೈಮಲ್ಲಿ ಅದು ಫಸ್ಟ್ ನಾನು ಯೋಚನೆ ಮಾಡಿದ್ದು ಅಣ್ಣ ಅವರು ರಜನಿ ಸಾರು ಕಾವೇರಿ ತಾಯಿ ಅಂತ. ಫಸ್ಟ್ ಆ ಕಲ್ಪನೆ ಬರ್ತಿದ್ದಂಗೆ ನಾನು ಆಂಧ್ರದಲ್ಲೆಲ್ಲ ಇದ್ದೆ, ಇಮಿಡಿಯೇಟ್ ಫ್ಲೈಟ್ ಹತ್ಕೊಂಡು ಬಂದ್ಬಿಟ್ಟೆ, ಎಕ್ಸೈಟ್ ಆಗ್ಬಿಟ್ಟು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದೇ ಹೇಳಿದ, ಪ್ರಾಕ್ಟಿಕಲ್ ಅನುಭವ ಇಲ್ಲ ನನಗೆ. ಎಕ್ಸೈಟ್ಮೆಂಟ್ ಆಗ್ತಿದ್ದಂಗೆ ನಾನು ಅಂತ ಹೊಟ್ಟೋಗ್ತಿದ್ದೆ. ಬಟ್ ಇಟ್ ಈಸ್ ದೇ ಆರ್ ಆಲ್ ಲೆಜೆಂಡರಿ. ಇದು ಆ್ಯಕ್ಚುಲಿ ಆ ಥರ ನಂದೇನೋ ಒಂದು ಅವ್ರಿಗೆ ನಗು ಬಂದಿರುತ್ತೆ ನಾನು ಹೇಳಿದಾಗ. ನೀವು ಕತೆ ಹೇಳಿದ್ರ? ಇಲ್ಲ ಅಮ್ಮಂಗೆ ಹೇಳಿದೆ ಅದನ್ನ. ಆಯ್ತಪ್ಪ ನೋಡೋಣ ಅಂದ್ರು ನಕ್ಕೊಂಡು. ಇದೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ, ಆ ಕಡೆ ರಜನಿ, ಈ ಕಡೆ ಅಣ್ಣ ಅವರು. ಆಮೇಲೆ ಇಶ್ಯೂ ಇಸ್ ಕಾವೇರಿ. ಆಮೇಲೆ ಅವ್ರು ಕನ್ನಡ ಮಾತಾಡ್ತಾರೆ, ಅವ್ರು ತಮಿಳು ಮಾತಾಡ್ತಾರೆ, ಕಾವೇರಿ ತಾಯಿ ಅಂತ ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಅದಾದ್ರ ಮೇಲೆ ಕೊನೆಗೆ ನನಗೆ ಅದಾಗಲಿಲ್ಲ ಆವಾಗ. ಆಮೇಲೆ ಅದನ್ನು ನಾನು ಸ್ವಲ್ಪ ಬದಲಾಯಿಸ್ಕೊಂಡು ಒಂದು ಲವ್ವರ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಕಾವೇರಿ, ಆಮೇಲೆ ಪ್ರಭುದೇವ ನಾನು ಸೇರಿ ಇದು ಮಾಡಿದ್ದು. ಆ ಟೈಮಲ್ಲಿ ತುಂಬ ಟೈಮ್ ತೊಗೊತದ್ದು, ಬೇರೆ ಬೇರೆ ರೀಸನ್ಗೋಸ್ಕರ ತುಂಬ ಎಳೆದ್ಬಿಡ್ತದು. ಒಂದೂವರೆ ವರ್ಷ ಎಳೆದ್ಬಿಡ್ತು ಆ ಪಿಕ್ಚರ್. ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ಹಂಗೆ 2 ಲ್ಯಾಂಗ್ವೇಜಲ್ಲಿ ಮಾಡಿ ರಿಲೀಸ್ ಆದ್ಮೇಲೆ ಭಾಳ ಇಲ್ಲಿ ಕಾಂಟ್ರವರ್ಸೀಸ್ ಆಯಿತು. ಅದೇ ಸ್ವಲ್ಪ ನಾನು ಅವಾಗ ತಮಿಳು ಕನ್ನಡ ಇದ್ದಿದ್ದೆ ಸ್ವಲ್ಪ ಇದಾಯಿತು. ಆಮೇಲೆ ಅದನ್ನ ಕನ್ನಡ ಮಾಡಿಬಿಟ್ರು, ನಾನು ಇಲ್ಲಿ ಇರಲಿಲ್ಲ. ಹೌದಾ? ನಾನು ಆಸ್ಟ್ರೇಲಿಯಲ್ಲಿ ಇದ್ದೆ ಶೂಟಿಂಗ್ ಮಾಡ್ತಾ. ಇಲ್ಲಿ ಪ್ರೆಷರ್ 10 ಸತಿ ಫೋನ್ ಮಾಡಿ, ಇಲ್ಲ ಸರ್ ಮಾಡಲೇಬೇಕಿಲ್ಲ, ಪಿಕ್ಚರು ಓಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಅಂತ. ನಾನು ಹೇಳಿದೆ, ಪ್ರೊಡ್ಯೂಸರ್ ನೀವು ಡಿಸಿಷನ್ ತೊಗೊಳ್ಳಿ, ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಮಾಡಿ. ಬಟ್ ನನಗೆ ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಆ ಪಿಕ್ಚರು, ಬಟ್ ನಿಮ್ಮ ಇಷ್ಟ ಅಂದೆ. ಆಮೇಲೆ ಕನ್ನಡ ಮಾಡಿಬಿಟ್ರಿ ಎಲ್ಲ. ಬಟ್ ನೀವು ಕನ್ನಡ ಡಬ್ ಆಗೋ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಇರಲಿಲ್ಲ. ಹೌದು, ಅವರೇ ಯಾರನ್ನೋ ಇಟ್ಕೊಂಡು ಮಾಡಿದ್ರು ಆ್ಯಕ್ಚುಲಿ. H2O ಫಿಲ್ಮ್ ಆದಮೇಲೆ ಉಪೇಂದ್ರ ಅವ್ರನ್ನ ಡೈರೆಕ್ಷನಿಂದ ಬ್ಯಾನ್ ಮಾಡಿಬಿಟ್ಟಿದ್ರು ಅಂತ ಒಂದು ಭಾಳ ದೊಡ್ಡ ಸುದ್ದಿ ಹಬ್ಬಿತ್ತು. ಹಂಗಾಗಿ ಅವ್ರು ಸಿನಿಮಾ ಮಾಡಲ್ಲ. ಅವರು ಸಿನಿಮಾ ಮಾಡ್ತಾರೆ, ಈಗ ಸೂಪರ್ ಸ್ಟಾರ್ ಮಾಡಿದ್ರೆ ನಾಲ್ಕೇಳಿ ಚಂದ್ರಶೇಖರ್ ಅವ್ರನ್ನ ಹಾಕೊಂಡು ಮಾಡ್ತಾರೆ, ಅವರು ರಕ್ತ ಕಣ್ಣೀರು ಮಾಡಿದ್ರೆ ಸಾಧು ಕೋಕಿಲ್ ಅವ್ರ ಹೆಸರು ಹಾಕೊಂಡು ಮಾಡ್ತಾರೆ ಅಂತ. ಹೌದಾ? ಅದು ಸತ್ಯನ ಬ್ಯಾನ್ ಮಾಡಿದ್ರು? ಆ ಥರ ಏನಿರಲಿಲ್ಲ. ನನಗೆ ಸ್ವಲ್ಪ ಏನಂದರೆ ನಿಮ್ಗೆ ಹೆಂಗೆ ಅಂದರೆ, ಆ ಟೈಮಲ್ಲಿ ನಾನೊಂದು 4-5 ಪಿಕ್ಚರ್ ಮಾಡೋದಲ್ಲ, ಒಂದೊಂದು ಪಿಕ್ಚರ್ 1 ವರ್ಷ 1.5 ವರ್ಷ ನೀವು ಎರಡೂ ಪ್ರೆಷರ್ ಇದೆಯಲ್ಲ, ಆ್ಯಕ್ಟಿಂಗ್ ಪ್ಲಸ್ ರೈಟಿಂಗ್ ಪ್ಲಸ್ ಡೈರೆಕ್ಷನ್ನು, ಹೆವಿ ಪ್ರೆಷರ್ ಆಗೋದು ಆ್ಯಕ್ಚುಲಿ. ಟೋಟಲ್ ನನ್ನ ಮೇಲೆ ಇದಾಗೋದು ಆ್ಯಕ್ಚುಲಿ. ಆವಾಗ ಒಂದು ಸಣ್ಣ ಬ್ರೇಕ್ ಕೊಡೋಣ. ಆಮೇಲೆ ಉಪೇಂದ್ರ ಆದಮೇಲೆ ಎವ್ರಿಥಿಂಗ್ ಉಪೇಂದ್ರನೇ ಎಕ್ಸ್ಪೆಕ್ಟ್ ಮಾಡೋರು. ಸೊ ಅದಕ್ಕೋಸ್ಕರ ನಾನು ಕೆಲವು ಕತೆಗಳಿದೆ, ಬೇಕಾದ್ರೆ ಅದನ್ನು ಬೇರೆಯವ್ರ ಕೈಲಿ ಮಾಡಿಸೋಣ ಅಂತ ನಾನು ಫಸ್ಟೇ ಪ್ರೊಡ್ಯೂಸರ್ಗೆ ಹೇಳ್ತಿದ್ದೆ, ನಾನು ಡೈರೆಕ್ಷನ್ ಮಾಡಲ್ಲ, ಯಾಕಂದರೆ ಟೂ ಮಚ್ ಪ್ರೆಷರ್ ಆಗ್ತಿದೆ. ಸೂಪರ್ ಸ್ಟಾರ್ ಸಿನಿಮಾ ನಾಗ್ತಿ ಚಂದ್ರಶೇಖರ್ ಅವ್ರಿಗೆ ಹೆಂಗೆ ಒಪ್ಸಿದ್ರಿ ಸರ್ ನೀವು? ಅಲ್ಲ ಅದು ಏನೋ ಬೇರೆಯವ್ರು ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಕೊನೆಗೆ ನಾಗ್ತಿ ಹಳ್ಳಿ ಅವ್ರು ಬಂದರು. ಮುಂದೆ ಅದೇ H2Oಗೆ ಒಂದು ಲವರ್ ಇರ್ತಾಳೆ, ಆ ಲವರೇ ನಿಮ್ಮ ಬಾಳ ಸಂಗಾತಿ ಆಗ್ತಾರೆ. ಅದು ಅದೊಂಥರ ಸಡನ್ ಸರ್ಪ್ರೈಸ್. ಇದಕ್ಕಿದ್ದಂಗೆ ಅದೇನೋ ಫೋಟೋ ನೋಡಿದ್ವಿ ಅಷ್ಟೇ ನಾವು. ಈಗ ಉಪೇಂದ್ರ ಅವರು ಪ್ರಿಯಾಂಕ ಅವರು ಮದುವೆ ಆದ್ರಂತೆ. ಹೌ ಇಟ್ ವಾಸ್ ಹ್ಯಾಪನ್ ಸರ್? ಎಲ್ಲಿಂದ ಹೆಂಗ್ ಸ್ಟಾರ್ಟ್ ಆಯ್ತು? ಹೆಂಗೆ ಅಲ್ಲಿ? ಅದು ರಾಲೇ ನಾನು ಅವ್ರನ್ನ ಮಾತಾಡ್ಸಿದ್ದೆ. ಲಾಸ್ಟ್ ಡೇ ನೋಡೋಕೋರೆ ಅದು ಪ್ಯಾಕಪ್ ಆದಾಗ ಒಂದು ಪಾರ್ಟಿ ಕೊಟ್ಟರು, ಅಲ್ಲೇ ಫಸ್ಟ್ ಮಾತಾಡಿದ್ದು. ಅಲ್ಲಿವರೆಗೂ ಅವ್ರ ತಾಯಿ ನಂಗೆ ತುಂಬ ಕ್ಲೋಸ್ ಆಗಿದ್ರು. ಅವ್ರ ತಾಯಿ ಜಾಸ್ತಿ ಮಾತಾಡೋರು, ನಮ್ಮ ಹತ್ರ ಇದು ಮಾಡೋರು. ಆಮೇಲೆ ಒಂದ್ಸತಿ ಹಂಗೆ ಮಾಡಿ, ಈ ಹುಡುಗಿ ತುಂಬ ಸೈಲೆಂಟಾಗಿರೋಳು. ಚೂರು ಏನಪ್ಪ ಈ ಥರ ರೆಗ್ಯುಲರಾಗಿ ಎಲ್ಲ ಮಾತಾಡಿಸ್ತಾರೆ, ಇವಳು ಒಂದು ಕಡೆ ಕೂತಿರೋಳು. ನಾನು ಏನೋ ಬೇಜಾರು, ಲವ್ ಡಿಸಪಾಯಿಂಟ್ ಆಗಿರ್ಬೋದು ಮೋಸ್ಟ್ಲಿ ಅಂತ. ಸೊ ಲಾಸ್ಟ್ ಡೇ ಮಾತಾಡ್ಸಿದ ಮೇಲೆ ಅಲ್ಲಿಂದ ಒಂದು ಕನೆಕ್ಷನ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಆಮೇಲೆ ಒಂದ್ಸತಿ ಫೋನ್ ನಂಬರ್ ಇಸ್ಕೊಂಡ್ರು, ಅವ್ರ ತಾಯಿ ಮಾತಾಡಿಸಿ ಒಂದ್ಸತಿ ಕೊಟ್ಟರು, ಒಂಥರ ಅರೇಂಜ್ಡ್ ಮ್ಯಾರೇಜ್ ಥರ. ಆಮೇಲೆ ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅದಾದ್ರ ಮೇಲೆ H2O ಸ್ವಲ್ಪ ಇದಾದರು ಆ್ಯಕ್ಚುಲಿ, ಕ್ಲೋಸ್ ಆದರು. ಸೊ ಅಲ್ಲಿಂದ ನಮ್ಮದು ಲವ್ ಅಫೇರ್ ಎಲ್ಲ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಬಟ್ ಎಲ್ಲೂ ನೀವು ಹೊರಗಡೆ ಬಿಟ್ಕೊಡ್ಲಿಲ್ಲ, ಅದು ಸರ್ಪ್ರೈಸ್ ಆಗೇ ಆಗೋಯ್ತಿಲ್ಲ. ಅದನ್ನ ಆ್ಯಕ್ಚುಲಿ ಅದನ್ನೇನು ಹೊರಗಡೆ ಹೇಳೋದು. ಆಮೇಲೆ ಆ ಥರ ಇವಾಗ ಇಲ್ಲ ಸರ್, ಇಲ್ಲದೆ ಇರೋದು ಏನಿಲ್ಲ ಅಂದ್ರೂ ಬರುತ್ತೆ. ಏನಿದ್ರು ಬರ್ತಾ ಇಲ್ವಲ್ಲ, ಅದೇ ಹೇಳಿದ್ದು ಆ್ಯಕ್ಚುಲಿ. ಅದಕ್ಕೆ ಕೇಳಿದೆ ಅಷ್ಟೇ. ಸೊ ಅದ್ರ ನಡುವೆ ಸರ್, ಇತ್ತೀಚೆಗೆ ನಾನು ಅಬ್ಸೆಷನ್ ಅಂತ ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಆ ಹೀರೋನ ಮೇಲೆ ಭಾಳ ದೊಡ್ಡ ಅಬ್ಸೆಷನ್. ಅವನು ಅಂದರೆ ಅವನು ಯಾವ ಲೆವೆಲ್ ಅಂದರೆ ಇನ್ನೊಬ್ಬಳನ್ನ ಮರ್ಡರ್ ಮಾಡೋ ರೇಂಜಲ್ಲಿ ಅವಳು ಅಬ್ಸೆಷನ್ ಇರುತ್ತೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಟ್ರಾಲ್ಸ್ಗಳು ಸ್ಟಾರ್ಟ್ ಆಯಿತು. ನಾ ಕಂಡ ಅಬ್ಸೆಷನ್ ಅಂತ ಹೇಳಿ, ಪ್ರೀತ್ಸೆ ಮತ್ತೆ ಸೂಪರ್ ಸ್ಟಾರ್ ಇದು. ಆ ಪ್ರೀತ್ಸೆ ಸಿನಿಮಾ
ಅದು ಬಿಡಿ, ಅದು ಟೈಟ್ಲಿಂದ ಹಿಡಿದು ಕಿರಿಕ್ ಮಾಡಿದ್ರು. ಪ್ರೀತ್ಸೆ ಅಂದ್ರೆ ಏನು, ಏಕವಚನದಲ್ಲಿ ಹೆಣ್ಮಗು ಕರೆಯದ, ಆ ಸಾಂಗ್ ಯಾಕೆ ಪ್ರೀತ್ಸೆ ಪ್ರೀತ್ಸು ಅಂತ ಆಗಬೇಕು ಅಂತೆಲ್ಲ ಅವಾಗ ಕಾಂಟ್ರವರ್ಸಿಸ್ ಆಗಿತ್ತು. ಪ್ರೀತ್ಸೆ ಯಾಕೆ ಪ್ರೀತ್ಸು ಅಂತ ಮಾಡ್ರಿ ಅಂತ. ಸೊ ಆ ಸಿನಿಮಾ ಹೆಂಗಾಯ್ತು ಸರ್ ಅದು? ಅದೊಂದು ಅದ್ಭುತ ಕಾಂಬಿನೇಷನ್. ಅವಾಗ ಪೀಕಲ್ಲಿದ್ದ ಸೊನಾಲಿ ಬೇಂದ್ರೆ ಬರ್ತಾರೆ. ಅದೇ ಅವಾಗ ರಾಕ್ಲೈನ್ ಅವ್ರು ಬಂದರು, ಒಂದು ಪಿಕ್ಚರ್ ಮಾಡೋಣ ಅಂದರು. ಡರ್ ಹೆಂಗಿರುತ್ತೆ ಅಂದರು. ನನಗೆ ಅವಾಗ ಫಸ್ಟ್ ಟೈಮ್ ಹೊರಗಡೆ ಪಿಕ್ಚರ್ ಮಾಡ್ತಿರೋದು ನಾನು. ಅಲ್ಲಿವರೆಗೂ ನಾನೇ ನನ್ನ ಜೊತೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದೆ. ಲೆಟ್ ಮೀ ಟ್ರೈ ಅನ್ನಿಸ್ತು, ನೋಡೋಣ. ಆ್ಯಕ್ಚುಲಿ ಒಳ್ಳೆ ದೊಡ್ಡ ಪ್ರೊಡ್ಯೂಸರು ಕರೀತಾ ಇದ್ದಾರೆ. ಬಟ್ ಆ ಕ್ಯಾರೆಕ್ಟರ್ ಇನ್ನೂ ಇದಾಗಿರಲಿಲ್ಲ ಅವಾಗ, ಶಿವಣ್ಣ ಅಂತ ಗೊತ್ತಾಗಲಿಲ್ಲ. ಶಾರುಖ್ ಖಾನ್ ನೀವು ಮಾಡೋದು ಅಂತ ಫಿಕ್ಸ್ ಆಗಿತ್ತು. ಅದಕ್ಕೆ ತುಂಬ ಎಲ್ಲ ಟ್ರೈ ಮಾಡಿದ್ರು ಅವ್ರು, ಬೇರೆ ಬೇರೆ ಎಲ್ಲ. ಶಿವಣ್ಣನ ರೋಲ್ಗೆ ಶಾರುಖ್ ಖಾನ್ ಮಾಡಬೇಕು. ಅಲ್ಲ ಶಾರುಖ್ ಕ್ಯಾರೆಕ್ಟರ್ ಫಿಕ್ಸ್ ಆಗಿತ್ತು. ಬಟ್ ಆ ಸನ್ನಿ ಡೆಯೋಲ್ ಕ್ಯಾರೆಕ್ಟರ್ ಯಾರು ಇದಾಗಿಲ್ಲ. ಕೊನೆಗೊಂದು ಸರ್ಪ್ರೈಸ್ ನ್ಯೂಸ್ ತಂದ್ರು, ಶಿವಣ್ಣ ಮಾಡ್ತಾರೆ ಅಂತ. ನನಗೆ ಆಲ್ರೆಡಿ ನಾನು ಅವ್ರ ಜೊತೆ ಮಾಡಿರೋದ್ರಿಂದ ನನಗೆ ಇಟ್ ಇಸ್ ವೆರಿ ಗುಡ್ ಅಂತ ಹಂಗೆ ಮಾಡಿದ್ದೆ. ಆ್ಯಕ್ಚುಲಿ ಅದರಲ್ಲಿ ನಿಮ್ಮ ಕ್ಯಾರೆಕ್ಟ್ರೇ ಒಂದು ಬೇರೆ ಸರ್. ಅದರಲ್ಲಿ ಸೂಪರ್ ಸ್ಟಾರ್ 2 ಸಿನಿಮಾದಲ್ಲಿ ಉಪೇಂದ್ರ ಅಬ್ಸೆಷನ್, ವೆರಿ ಅಬ್ಸೆಷನ್. ಅಂದ್ರೆ ಪ್ರೀತಿ ಅಂದ್ರೆ ನಾವು ಅಬ್ಸೆಷನ್ ನೋಡಿ ಆ ಟ್ರೋಲ್ ನೋಡಿದ್ಮೇಲೆ ನಮ್ಗೆ ನಿಜವಾಗ್ಲೂ ಅನ್ಸಿದ್ದು ಅದೇ, ಕಂಪ್ಯಾರಿಟಿವ್ಲಿ ಇದನ್ನ ಏನು ಇವಾಗ ಹೊಸದಾಗಿ ನೋಡ್ಕೊಂಡು ನೀವು 1000 ಕೋಟಿ ಬಿಸ್ನೆಸ್ ಅಂತೀರಾ, ಇದು ಯಾವಾಗಲೂ ಮಾಡಿದ್ರು ಅಂತ. ಸೊ ಫಸ್ಟ್ ನೀವು ರಾಕ್ಲೈನ್ ಪ್ರೊಡಕ್ಷನ್ ಮಾಡಿದ್ದು ನಿಮ್ಮದನ್ನ ಬಿಟ್ಟು ಹೊರಗಡೆ ಹೋಗಿದ್ದು ಫಸ್ಟ್ ಟೈಮ್? ಹೌದೌದು, ಫಸ್ಟ್ ಟೈಮ್. ಅಂದ್ರೆ ಬೇರೆ ಪ್ರೊಡಕ್ಷನ್ ಮಾಡಿದ್ದೆ. ಇದು ಕಂಪ್ಲೀಟ್ ಆಗಿ ಆಕ್ಚುಲಿ ನಂದು ಇನ್ವಾಲ್ವ್ಮೆಂಟ್ ಇಲ್ಲದೆ, ರೀಮೇಕ್ ಅಲ್ವಾ. ಸೊ ಇದೆಲ್ಲ ನಾನೇ ಕತೆ ಮಾಡ್ತಿದ್ದೆ, ನಾನೇ ಇನ್ವಾಲ್ವ್ ಆಗ್ತಿದ್ದೆ. ಅಲ್ಲಿವರೆಗೂ ಇವನ್ ರಕ್ತ ಕಂಡೀರು, ಡೈಲಾಗ್ ಗಿಲಾಗ್ಸ್ ಎಲ್ಲ ನಾನೇ ಬರದೆ ಈ ತರ. ಸೊ ಒಂದು ಜಸ್ಟ್ ಆಕ್ಟ್ ಮಾಡ್ಬೇಕು ಹೋಗಿ ಅಂತ, ಅದು ಪ್ರೀತ್ಸೆ, ಕುಟುಂಬ, ಗೌರಮ್ಮ, ಅದೆಲ್ಲ ಜಸ್ಟ್. ಸೊ ರೀಮೇಕ್ ಅಂದಾಗ ಏನಾಯ್ತು ಅಂದ್ರೆ, ರೆಡಿ ಇದೆ ಪಿಕ್ಚರ್ ಅಲ್ಲಿ, ಓಕೆ ಇದು ಹೆಂಗಿದ್ರು ಈ ಲೆವೆಲ್ಗಂತೂ ಬಂದೇ ಬರುತ್ತೆ. ಸೊ ಒಂದ್ ಸ್ವಲ್ಪ ನಿರಾಳ, ಯಾಕಂದ್ರೆ ಅಲ್ಲಿವರೆಗೂ ಆ ಪ್ರೆಷರ್ ಹಂಗಿತ್ತು. ಆ್ಯಕ್ಚುಲಿ ಪ್ರತಿ ಪಿಕ್ಚರು ಕೂಡ 1 ಕೋಟಿ 1.25 ಕೋಟಿ ಆಡಿಯೋ ಅವಾಗ ಸೇಲ್ಸು. 1.25 ಕೋಟಿ ಅಂದ್ರೆ ಆ ಟೈಮಲ್ಲಿ ಇಸ್ ಎ ಹ್ಯೂಜ್ ಮನಿ ಅವಾಗ. ಸೊ ಆ ಪ್ರೆಷರು ನನ್ನ ಮೇಲೆ ಇತ್ತು ಆ್ಯಕ್ಚುಲಿ. ಇಲ್ಲ ಚೆನ್ನಾಗೇ ಮಾಡಬೇಕು, ಪ್ರತಿ ಪಿಕ್ಚರು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗೋದು, ಯಾರೇ ಡೈರೆಕ್ಟ್ ಇದ್ರು ನಾನು ಇನ್ವಾಲ್ವ್ ಆಗೋದು, ಹಂಗೆ ಮಾಡ್ತಾ ಬರ್ತಿದ್ದೆ. ಎಲ್ಲವೂ ನೀವು ಹೇಳ್ದಂಗೆ H2O ಇರ್ಬೋದು, ಪ್ರೀತ್ಸೆ ಇರ್ಬೋದು, ಇದು ಯಾವುದೋ ಸೂಪರ್ ಸ್ಟಾರ್ ಇರ್ಬೋದು ಎಲ್ಲ. ಅದಾದ್ರ ಮೇಲೆ ಇದನ್ನ ರೀಮೇಕ್ ಆದ್ರಿಂದ ಜಸ್ಟ್ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರೋದು, ಜಸ್ಟ್ ಆ್ಯಕ್ಟಿಂಗ್ ಕಾನ್ಸಂಟ್ರೇಟ್, ಅಲ್ಲಿಂದನೇ ಸ್ವಲ್ಪ ಡ್ಯಾನ್ಸು ಗೇನ್ಸು ಅದು ಇದು ಎಲ್ಲ ಸ್ವಲ್ಪ. ಅದೇ ನೀವು ಹೇಳ್ದಂಗೆ ಕುಟುಂಬ, ಗೌರಮ್ಮ ಅವೆಲ್ಲ ಹಿಟ್ಸ್ ಚಿತ್ರಗಳ ಸಾಲಿನಲ್ಲೂ ಉಪೇಂದ್ರ ಅವರ ಕೆರಿಯರಲ್ಲಿ ನಿಂತ್ಕೊಡುತ್ತೆ. ಬಟ್ ಇನ್ನು ಕೆಲವು ಚಿತ್ರಗಳು ಸುಮ್ಮನೆ ಓಕೆ ಆದರೆ ಸಾಕು ಮಾಡ್ತಾರೆ ಉಪೇಂದ್ರ ಅನ್ನೋಂಥ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು ಅಂತ ಮಾತು, ನ್ಯೂಸ್ ಆಗಿರ್ಬೋದು, ಒಂದಿಷ್ಟು ಸಿನಿಮಾಗಳು ಬಂತು. ಅಂದರೆ ನೀವೇ ಯೋಚನೆ ಮಾಡಿರಲಿಲ್ಲ. ಅಂದರೆ ಈಗ ಟೋಪಿವಾಲಾ, ನಿಮಗೆ ಅಂದರೆ ನೀವೇ ಇದಕ್ಕಿಂತ ಚೆನ್ನಾಗಿ ಹೋಗ್ಬೋದು, ಒಂದು 25, 30, 50 ದಿನ ಅಂದರೆ ಅದೊಂದು ತುಂಬ ಡಿಸಾಸ್ಟ್ರಲಿ ಫ್ಲಾಪ್ ಆಯಿತು. ಆ ಸಿನಿಮಾಗಳನ್ನ ಆಯ್ಕೆ ಯಾಕೆ ಹಂಗಾಯ್ತು? ಆಕ್ಚುಲಿ ಟೋಪಿವಾಲಾ ಹಂಗೆ ನೋಡೋಕೋರೆ ವೆರಿ ಗುಡ್ ಸ್ಟೋರಿ, ಅಂದೇ ಅದು ಸ್ಟೋರಿ ಕೂಡ ಆ್ಯಕ್ಚುಲಿ. ಬಟ್ ಚೆನ್ನಾಗೂ ಮಾಡಿದ್ರು ಅವ್ರು ಆ್ಯಕ್ಚುಲಿ. ಬಿಕಾಸ್ ಸಮ್ಟೈಮ್ಸ್ ಕೆಲವು ಇದಾಗಲ್ಲ ಅಷ್ಟೇ ಆ್ಯಕ್ಚುಲಿ, ಆ ಥರ ಹೇಳೋಕ್ಕಾಗಲ್ಲ. ಕೆಲವು ಸತಿ ಏನಾಯ್ತು ಅಂದರೆ ಈ ನ್ಯೂಸ್ ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದು ಬೇರೆ, ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಒಂದು ಏನೋ ಅನ್ಕೊಂಡಿತ್ತು, ಯಾರೋ ಚೆನ್ನೈಯಿಂದ ಬಂದರು ಸ್ಕ್ರಿಪ್ಟ್ ಹೇಳಿದ್ರು, ಕೊನೆಗೆ ಏನೋ ಶೂಟಿಂಗ್ ಮಾಡ್ಬೇಕಾದ್ರೆ ಅದು ಬೇರೆ ಥರ ಆಗ್ತಾ ಇತ್ತು. ತುಂಬ ಡಿಸ್ಕಸ್ ಮಾಡ್ತಿದ್ದಲ್ಲ, ಹಂಗಲ್ವಾ ಅನ್ಕೊಂಡಿರೋದು. ಕೊನೆಗೆ ಅನ್ನಿಸ್ತು ಇವಾಗ ನಾನು ಏನಾರ ಇದು ಮಾಡಿದ್ರೆ ಸುಮ್ಮನೆ ನಿಂತು ಹೋಗುತ್ತೆ, ಇದಾಗುತ್ತೆ, ಓಕೆ ಮಾಡಲಿ ನೋಡೋಣ, ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಆ್ಯಕ್ಟರ್ ಆಗಿದ್ದಾಗ ಆ್ಯಕ್ಟ್ ಮಾಡಬೇಕಷ್ಟೇ. ಸಮ್ಟೈಮ್ಸ್ ಆ ಥರನೂ ಆಗುತ್ತೆ ಆ್ಯಕ್ಚುಲಿ. ಸಮ್ಟೈಮ್ಸ್ ಕೆಲವು ಕ್ಲಿಕ್ ಆಗುತ್ತೆ, ಕೆಲವು ಇವಾಗ ನೋಡಿ ಕಲ್ಪನಾ, ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೌದಾ? ನಿಜವಾಳ ಕಲ್ಪನಾ ಏನೋ ಚೆನ್ನಾಗಿತ್ತು, ಲೈಕ್ ಕತೆ ಓಕೆ ಚೆನ್ನಾಗಿ ಆಗುತ್ತೆ. ಬಟ್ ಅದು ಹಿಟ್ ಆ ಥರ ಹಿಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಟೋ ಶಂಕರ್. ಸೊ ಸಮ್ಟೈಮ್ಸ್ ಕೆಲವು ವರ್ಕ್ ಆಗ್ಬಿಡುತ್ತೆ, ಕೆಲವು ವರ್ಕ್ ಆಗಲ್ಲ. ಸೊ ಆದಷ್ಟು ಕೆಲವು ಮತ್ತೆ ಬುದ್ಧಿವಂತಲ್ಲಿ ಮತ್ತೆ ಇನ್ವಾಲ್ವ್ ಆದೆ, ಬುದ್ಧಿವಂತ ಮಾಡ್ಬೇಕಾರೆ. ಸೊ ಆ ಥರ ಹೇಳ ಬುದ್ಧಿವಂತ 2, ಉಪೇಂದ್ರ, ಉಪ್ಪಿಟ್ಟು ಎಲ್ಲ ಚೆನ್ನಾಗಿ ಹೋಯ್ತಲ್ಲ ಸರ್? ಉಪ್ಪಿಟ್ಟು ಚೆನ್ನಾಗಿ ಹೋಯ್ತು. ಬುದ್ಧಿವಂತ ಬ್ಲಾಕ್ ಬಸ್ಟರ್. ಈಗ ಅಲ್ಲಿಂದ ಕಂಪ್ಲೀಟ್ಲಿ ನಾನು ಭಾಳ ಹಿಂದೆ ಹೋಗ್ತೀನಿ ಸರ್. ಸ್ವಸ್ತಿಕ್ ಸಿನಿಮಾ ನಿಮಗೆ ಅಂತ ಮಾಡ್ಕೊಡಿದ ಸಿನಿಮಾನ? ಇಲ್ಲ, ಅವಾಗ ಇನ್ನೂ ನಾನು ಏನೋ ಹೀರೋ ಆಗಬೇಕು ಅಂತಲ್ಲ, ಅದಕ್ಕೆ ಮುಂಚೆ ಮಾಡಿ ಸ್ಕ್ರಿಪ್ಟ್ ಅದು. ಓಕೆ. ಯಾವಾಗ ಆಯಿತೋ ಏನೋ ರಾಘಣ್ಣಂಗೆ ಒಂದು ಮಾಡಬೇಕಾಗಿತ್ತು, ಅವಾಗ ಶಿವಣ್ಣಂಗೆ ಅಂತ ಅದು ಅನ್ಕೊಂಡಿದ್ದಿದ್ದು. ಅದು ಏನು ಆಲ್ರೆಡಿ ಓಮ್ ಆಗಿತ್ತಲ್ಲ ಸರ್? ಓಮ್ ಆಗಿತ್ತಲ್ಲ. ನಾನು ಜಾಸ್ತಿ ಹೀರೋಗಳಿಗೆ ಅಂತ ಮಾಡ್ತಿಲ್ಲ, ಒಂದು ಕತೆ ಒಂದು ಯಾವುದೋ ಒಂದು ಚೆನ್ನಾಗಿ ಮಾಡಿದ್ದು. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತೆಲುಗುಲ್ ಮಾಡಿದ್ದಿದ್ದು, ಚಿರಂಜೀವಿ ಅವ್ರಿಗೆ ಅಂತ ಮಾಡಿದ್ದಿದ್ದು. ಆ ಟೈಮಲ್ಲಿ ಏನೋ ಆಗಲಿಲ್ಲ, ವಾಪಸ್ ಬಂದೆ. ಆ ಸ್ಕ್ರಿಪ್ಟ್ ಹಂಗೆ ಇತ್ತು. ಸ್ಕ್ರಿಪ್ಟ್ ಹೇಳ್ತಾ ಎಲ್ಲರೂ ಖುಷಿ ಆಗೋರು, ಇದು ಯಾರು ಮಾಡಿದ್ರು ಚೆನ್ನಾಗಿ ಹೋಗೋದು, ಇದು ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಹೇಳೋರು ಆ್ಯಕ್ಚುಲಿ. ಸೊ ಅದಾದಮೇಲೆ ಅದ್ರ ಮೇಲೆ ರಾಘಣ್ಣಗೆ ಪಿಕ್ಚರ್ ಮಾಡಬೇಕಾಗಿ ಬಂತು. ಆವಾಗ ನಾನು ಈ ಸ್ವಸ್ತಿಕ್ನ ಅವ್ರಿಗೆ ಕತೆ ಹೇಳಿದೆ. ಬಟ್ ಇದು ಬೇರೆ ಥರನೇ ಇದೆ ನಿಮ್ಮದು ಟೋಟಲ್. ಅವ್ರಿಗೂ ಅದೇ ಬೇಕಾಗಿತ್ತು ಆ್ಯಕ್ಚುಲಿ, ಒಂದು ಚೇಂಜಸ್ ಬೇಕು ನನಗೆ ಆ್ಯಕ್ಚುಲಿ.
ಕಾಮಿಡಿ ಗಿಮಿಡಿ ಎಲ್ಲ ಮಾಡಿದ್ದೀನಿ ನಾನು, ಒಂದು ಚೇಂಜ್ ಬೇಕು ಅಂತ. ಅವಾಗ ಆ ಸ್ಕ್ರಿಪ್ಟನ್ನು ಹೇಳಿ ಅವಾಗ ಮಾಡಿದ್ದೀನಿ. ಬಟ್ ಅಲ್ಲ ಅದ್ರಲ್ಲ ಲುಕ್ಕು ಆ ಕ್ಯಾರೆಕ್ಟರ್ದೆಲ್ಲ ನೋಡಿದಾಗ ಅದು ನಿಮಗೆ ತುಂಬಾ ಸಿಮಿಲರ್ ಆಗುತ್ತೆ. ನಾನು ಸ್ವಲ್ಪ ಅದನ್ನ ಟ್ರೈ ಮಾಡಿದೆ ಅಷ್ಟೇ. ಅವ್ರನ್ನ ಸ್ವಲ್ಪ ಹೇರ್ ಎಲ್ಲ ಉದ್ದ ಬಿಡಿಸಿ ಗಡ್ಡ ಬಿಡಿಸಿ, ಯಾಕಂದ್ರೆ ಅದೊಂಥರ ಕ್ಯಾರೆಕ್ಟರ್ ಸ್ವಲ್ಪ ರಗೆಡ್ ಆಗಿತ್ತು. ಸೊ ಆ ಥರ ಮಾಡಿದ್ದೀನಿ. ಸರ್, ಇತ್ತೀಚೆಗೆ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಗಳಲ್ಲೂ ಬ್ಯುಸಿ ಆಗ್ತಾ ಇದ್ದೀರಿ. ಈಗ ಕಾರ್ತಿಕ್ ಸುಬ್ಬರಾಜ್ ಅವ್ರದ್ದು ಹೊಸದೊಂದು ಸಿನಿಮಾಗೆ ಸೈನ್ ಮಾಡಿದ್ದೀರಿ. ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೊರಗಡೆ ಹೋದಾಗ ಅಲ್ಲಿ ನಿಮಗೆ ತೆಲುಗುಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಿ, ತಮಿಳಲ್ಲೂ ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆಗಿದ್ದೀರಿ. ಹೌ ಇಟ್ ಇಸ್ ಸರ್? ಏನು ಡಿಫ್ರೆನ್ಸ್ ಕಾಣುತ್ತೆ ಸರ್ ಮೇಜರ್ಲಿ ಇಂಡಸ್ಟ್ರಿ ವೈಸ್ ಕನ್ನಡ ಮತ್ತು ಅದರ್ ಇಂಡಸ್ಟ್ರಿ? ಏನಿಲ್ಲ ಇವರೇ, ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಸಿನಿಮಾನೇ ಮಾಡೋದು ಆ್ಯಕ್ಚುಲಿ. ಆ ಥರ ಏನಿಲ್ಲ. ಸ್ವಲ್ಪ ಬಡ್ಜೆಟ್ ಕೆಲವು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಇಲ್ಲೂ ಕೂಡ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರ ಆಗೋಗಿದೆ ಇವಾಗ. ಇಲ್ಲ, ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅಪಾನ್ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ನು. ಅದೆರಡು ಭಾಳ ಮುಖ್ಯ ಆ್ಯಕ್ಚುಲಿ. ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು, ನೆಕ್ಸ್ಟ್ ಸ್ಕ್ರಿಪ್ಟು, ಆಮೇಲೆ ಆ್ಯಕ್ಚುಲಿ ಆರ್ಟಿಸ್ಟ್ ಎಲ್ಲ. ಸೊ ಇದು ಮೂರನ್ನೇ ನೋಡ್ಬೇಕು ನಾವು ಅಷ್ಟೇ. ಸೊ ಎಲ್ಲಿ ಇದು ಮೂರು ಚೆನ್ನಾಗಿರುತ್ತೋ ಅಲ್ಲೆಲ್ಲ ಚೆನ್ನಾಗೇ ಆಗಿದೆ ಇದುವರೆಗೂ. ಆ ಕಾಂಬಿನೇಷನ್ ಅಷ್ಟೇ. ಅದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಕತೆ ಇದ್ಬಿಟ್ರೆ ಮ್ಯಾಜಿಕ್ ಆಗೋಗ್ಬಿಡುತ್ತೆ ಅದು. ಎಲ್ಲೋ ಒಂದು ಕಡೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಕೆಲವು ಕಡೆ ಒಳ್ಳೆ ಪ್ರೊಡ್ಯೂಸರು, ಡೈರೆಕ್ಟ್ರು ಒಂಚೂರು ಇದಾಗಿರ್ತಾರೆ, ವೀಕ್ ಆಗಿರ್ತಾರೆ. ಇಲ್ಲ ಒಳ್ಳೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ವೀಕ್ ಆಗಿರ್ತಾರೆ. ಸೊ ಆವಾಗ ಮಿಸ್ ಮ್ಯಾಚ್ ಆದಾಗ ಸ್ವಲ್ಪ ಹೊಡಿತದೆ ಅಷ್ಟೇ ಅದು. ಬಟ್ ಇಲ್ಲಿ ತನಕ ಸರ್, ಜನವರಿಯಿಂದ ಇಲ್ಲಿ ತನಕ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಒಂದು ಆ್ಯಾವ್ರೇಜ್ ಹೊರತುಪಡಿಸಿದ್ರೆ ಯಾವ ಸಿನಿಮಾಗಳು ಸಹಿತ ಮಾರ್ಕ್ ಮಾಡಲಿಲ್ಲ. ಏನು ರೀಸನ್? ಈ ಕಂಪ್ಯಾರಿಟಿವ್ಲಿ ಮಲಯಾಳಮಲ್ಲಿ ಎವ್ರಿ ಆಲ್ಟರ್ನೇಟಿವ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಹಿಟ್ ಆಗ್ತಿದೆ. OTTಗಳು ಅವ್ರಿಗೆ ಕೋಟಿ ಬೈ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ರೈಟ್ಸ್ ಹೋಗ್ತಾ ಇದೆ. ನೀವು ಕೇರಳಲ್ಲಿ ಹೋಗಿ ಕೇಳಿ, ಇದೇ ಆಂಧ್ರಲ್ಲಿ ಹೋಗಿ ಕೇಳಿ, ಇದೇ ತಮಿಳ್ನಾಡಲ್ಲಿ ಹೋಗಿ ಕೇಳಿ, ಅಲ್ಲಿ ಬೇರೆ ಥರ ಮಾತಾಡ್ತಿದ್ದಾರೆ. ಕನ್ನಡದಲ್ಲಿ ಸರ್ ಕನ್ನಡ ಬೆಟರ್ ಆಗಿದೆ ಸರ್, ಏನು ಎಂತೆಂಥ ಪಿಕ್ಚರ್ಗಳೆಲ್ಲ ಬರುತ್ತೆ, ಇಲ್ಲೇನು ಇಲ್ಲ ಅಂತಾರೆ. ತಮಿಳ್ನಾಡು ಇಲ್ಲ, ಆಂಧ್ರ ಚೆನ್ನಾಗಿದೆ. ಅದು ಯಾವಾಗಲೂ ಹಂಗೆ ಸರ್. ಅದು ಥಿಯೇಟ್ರಿಕಲಿ ಓಕೆ ಸರ್. ಎಂಡ್ ಆಫ್ ದ ಡೇ ನಾನು ಹೇಳೋದು OTT ಅಂತ ಬಂದಾಗ ಸರ್, ನೀವು ನೋಡಿದ್ರೆ ಯಾವುದೇ OTT ಓಪನ್, ನೆಟ್ಫ್ಲಿಕ್ಸಿಂದ ಹಿಡಿದು ಅಮೆಝಾನಿಂದ ಹಿಡಿದು ಜಿಯೋ ಹಾಟ್ಸ್ಟಾರ್ ಯಾವುದೇ ಓಪನ್ ಮಾಡಿ, ನಿಮಗೆ ಅದರಲ್ಲಿ ಮಲಯಾಳಂ, ತೆಲುಗು, ತಮಿಳ್ ಸಿನಿಮಾಗಳು, ಹಿಂದಿ ಸಿನಿಮಾಗಳಂತೂ ಡಿಫಾಲ್ಟ್. ಮತ್ತೆ ಮೂಲಕ್ಕೆ ವಾಪಸ್ ಬಂದರೆ ನೀವು ಕೇಳಿದ್ರಿ ಸರ್ ಅಲ್ಲಿ ವಿಜಯ್ ಆಯಿತು, ಇಲ್ಲ ಆಗೋಲ್ಲ ಅಂತ. ವಾಪಸ್ ಅಲ್ಲಿ ನಮ್ಮಲ್ಲೇ ಆನ್ಸರ್ ಇದೆ. ಇವತ್ತಂತಲ್ಲ ಇದು. ನನಗೆ ಮೊನ್ನೆ ಒಬ್ಬರು ವಾಕಿಂಗಲ್ಲಿ ಯಾರೋ ಸಿಕ್ಕಿರು. ಅವ್ರು ಹೇಳ್ತಾರೆ, ನಾವೆಲ್ಲ ಚಿಕ್ಕ ಹುಡುಗರು, ಅವರಿಗೆ 70 ವರ್ಷ ಸರ್, ನಾವು ಚಿಕ್ಕ ಹುಡುಗರು ಇದ್ದಾಗ ಮೈಸೂರಲ್ಲಿ ಕನ್ನಡ ಸಿನಿಮಾಗಳೇ ಬರ್ತಿರ್ಲಿಲ್ಲ ಸರ್, ಬರೀ ತೆಲುಗು ತಮಿಳು. ನಾನು ಏನು ಹೇಳ್ತಿದ್ದೀರಿ, ಆ ಟೈಮಲ್ಲಿ ಕನ್ನಡ ಸಿನಿಮಾ ಇರ್ತಿರ್ಲಿಲ್ವಾ ಅಂದರೆ, ಇಲ್ಲ ಸರ್ ಬರೀ ತೆಲುಗು ತಮಿಳು ಇರೋದು. ಅವಾಗ ಎಲ್ಲೋ ವರ್ಷಕ್ಕೊಂದು ಕನ್ನಡ ಸಿನಿಮಾ ಬರೋದು ಅಂತ. ಅಂದರೆ ಲೆಕ್ಕ ಹಾಕೊಳ್ಳಿ, ಅವಾಗಿಂದ ಮತ್ತೆ ಕಟ್ಟಿ ಬೆಳೆಸಿ ಅಣ್ಣ ಅವರು ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಕಟ್ಟಿ ಇಲ್ಲಿ ಬೆಳೆಸಿ ಇಂಡಸ್ಟ್ರಿನ ಮುಂಚೆಯಿಂದನೂ ಅಷ್ಟೇ ಆ್ಯಕ್ಚುಲಿ, ಇವಾಗಂತಲ್ಲ ಅದು. ಬಟ್ ಈ ಗ್ಯಾಪ್ ಎಲ್ಲೋ ಚೆನ್ನಾಗಿತ್ತು ಸರ್, ಈಗ ಮತ್ತೆ ಅಲ್ಲಿಗೆ ಬಂತಲ್ಲ ಅಂತ ಅದು ಬೇಜಾರು. ನಮಗೆ ಹುಡುಕ್ದಾಗ ಈಗ ನಾನು ಎಲ್ಲ ಲ್ಯಾಂಗ್ವೇಜ್ ನೋಡ್ತೀನಿ ಸರ್. OTTಯಲ್ಲಿ ಕುತ್ಕೊಂಡು ನಮ್ಮ ಅಮ್ಮನಿಗೆ ತೋರಿಸ್ಬೇಕು ಅಂದಾಗ, ನಮ್ಮಮ್ಮ ಯಾವ್ದಾದ್ರು ಹೊಸ ಕನ್ನಡ ಪಿಕ್ಚರ್ ಬಂದಿದ್ರೆ ಹಾಕೋ ಅಂದರೆ ಅವ್ರಿಗೆ ಒಂದು ಫಿಲ್ಮು ತೋರ್ಸೋಕ್ಕಾಗಲ್ಲ. ನಾನಲ್ಲಿ ಹುಡುಕಿದ್ರೂ ಸಿಗಲ್ಲ. ಯಾಕೆ OTT ವಿಚಾರದಲ್ಲಿ ಕನ್ನಡದ ಸಿನಿಮಾಗಳ ಮೇಲೆ ಆ ನಿರ್ಲಕ್ಷ್ಯ ಯಾಕೆ? ಅಥವಾ ಒಂದು ಯಾಕಂದರೆ ನಿಮಗೆ ನಾನೆಲ್ಲೋ ಕೇಳ್ದಂಗೆ, ನನಗೆ ಗೊತ್ತಿಲ್ಲ, ಯಾರೋ OTTಲಿ ಹೇಳಿದ್ರಂತೆ ಕನ್ನಡ ಸಿನಿಮಾ ನೀವು ನೋಡೋದೇ ಇಲ್ಲಲ್ರಿ OTTಲಿ, ಬರೀ ಬೇರೆ ಲ್ಯಾಂಗ್ವೇಜೇ ನೋಡ್ತಾರೆ ಅಂತ. ಈಗ ನಮ್ಮಲ್ಲಿ ಅದೊಂದಿದೆ. ನೀವು ಕನ್ನಡಿಗರು ನೋಡಿಬೇಕಾರೆ ಯಾರ ತೆಲುಗಲ್ಲಿ ಮಾತಾಡ್ತಾರೆ, ನಾವು ತೆಲುಗಲ್ಲೇ ಮಾತಾಡ್ತೀವಿ. ತಮಿಳಲ್ಲಿ ಮಾತಾಡ್ತೀವಿ. ನೀವು ಕನ್ನಡದಲ್ಲಿ ಮಾತಾಡಲ್ಲ, ಪಾಪ ಅವ್ನಿಗೆ ಅರ್ಥವಾಗಲ್ಲ ಅಂತ. ಅವ್ರು ಹಂಗಲ್ಲ, ತಮಿಳಲ್ಲೇ ಮಾತಾಡ್ತಾರೆ. ನೀವು ಕಲ್ತ್ಕೋ, ಎಲ್ಲರೂ ಕಲ್ತ್ಕೊಂಬಂದು ಮಾತಾಡಿ ನನ್ನ ಹತ್ರ, ನನಗೆ ಬರಲ್ಲ ಅಂತಾರೆ. ಬಟ್ ನಾವು ಹಂಗಲ್ವಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ನ ನೋಡ್ತೀವಿ. ನಮಗದು ಖುಷಿ ಅದು. ಅವ್ರು ಹಂಗಲ್ಲ ಅದು ಆ್ಯಕ್ಚುಲಿ. ಅದನ್ನು ನಾವು ನಮ್ಮನ್ನು ನಾವೇ ಕ್ವಶನ್ ಮಾಡ್ಕೊಂಡು OTTಲಿ ಇಷ್ಟು ದೊಡ್ಡ ಕರ್ನಾಟಕ, ಇಷ್ಟು ಕೋಟಿ ಜನ ಇರ್ಬೇಕಾದ್ರೆ OTTಲಿ ವ್ಯೂವರ್ಸ್ ಕನ್ನಡದಲ್ಲಿ ಕಡಿಮೆ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಬೈ ಮಾಡಲ್ಲ. ಯಾಕಂದ್ರೆ ನಾವು ಕನ್ನಡದವರೇ, ನಾವು ತಮಿಳು, ತೆಲುಗು ಬೇರೆದೆಲ್ಲ ನೋಡಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ನೋಡ್ತಾನೆ ಹೋಗ್ತೀವಿ ನಾವು. ಸೊ ಇವೊಂದು ಇಟ್ ಈಸ್ ಗುಡ್. ಅಟ್ಲೀಸ್ಟ್ ಚೆಕ್ ಆ್ಯಕ್ಚುಲಿ ಒಂದು 4 ಪಿಕ್ಚರ್ ಇದೆಯಾ, ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟು ಎಲ್ಲೋ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತಲ್ವಾ, ಅವಾಗ ತಾನೇ ಆಗುತ್ತೆ. ಸೊ ಹಂಗಂತ ಆಗಿಲ್ಲ ಅಂತನೂ ಅಲ್ಲ. ಇವಾಗ ಸೂಫ್ರಮ್ ಸೋ ಚೆನ್ನಾಗೋಯ್ತು, ಆ ಥರ ಫಿಲಮ್ಗಳು ಹಿಟ್ ಆಗಿದೆಯಲ್ವಾ. ಹೌದೌದು. ಲವ್ ಮಾಕ್ಟೇಲ್ 3 ಚೆನ್ನಾಗೋಯ್ತು ಈ ವರ್ಷದಲ್ಲಿ. ಆ ಥರ ಲವ್ ಮಾಕ್ಟೇಲ್ ಹೋಗಿದೆ. ಆ ಥರ ಖಂಡಿತ ಒಳ್ಳೆ ಪಿಕ್ಚರ್ ಇದ್ರೆ ನೋಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಸ್ವಲ್ಪ ಏನು OTTಲಿ ನೋಡಲ್ಲ ಅಂತ ಆ್ಯಕ್ಚುಲಿ ಇದಿದೆ. ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲಿ ಜಾಸ್ತಿ ಇದ್ರೂ ಕೂಡ ವ್ಯೂವರ್ಸ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಪಿಕ್ಚರೇ ನೋಡ್ತಾರೆ ಅಂತ ಇದಿದೆ. ಅದು ಗೊತ್ತಿಲ್ಲ ಏನು ಅಂತ. ಬಟ್ ಒಳ್ಳೆ ಪಿಕ್ಚರ್ ಇದ್ದರೆ ನೋಡ್ತಾರೆ, ನೋಡಲ್ಲ ಅಂತೇನಿಲ್ಲ. ಅದಕ್ಕೆ ಮತ್ತೆ ಕಾರಣಗಳು ಸಾವಿರ ಹುಡುಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವು ಸತಿ ಏನಾಗುತ್ತೆ, ತೆಲುಗು ತಮಿಳು ಚೆನ್ನಾಗಿರುತ್ತೆ, ಕೆಲವು ಸತಿ ಹಿಂದಿ ಚೆನ್ನಾಗಿರುತ್ತೆ, ಕೆಲವು ಸತಿ ಕನ್ನಡ ಚೆನ್ನಾಗಿರುತ್ತೆ. ಅದು ಒಂದೊಂದು ಟೈಮ್ ಅಷ್ಟೇ ಅದು. ಕೆಲವು ಸತಿ ಕನ್ನಡದಲ್ಲಿ ಕಂಟಿನ್ಯೂಸ್ 3-4 ಹಿಟ್ ಆಗೇ ಇಲ್ವಾ, ಆಗಿದೆ.
ಬಟ್ ಈ Yeah, ಇವಾಗಿನ sometimes ಟ್ರೆಂಡ್ ಅದೇನಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಡಿಜಿಟಲ್ ಇದು ಎಲ್ಲ ಆಗ್ಬಿಟ್ಟು ಸಿಕ್ಕಾಪಟ್ಟೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಓವರ್ ಪ್ರೆಷರ್ ಆಗುತ್ತೆ. ಆಮೇಲೆ ಪಬ್ಲಿಸಿಟಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡೋಕೆ ಅಷ್ಟು ದುಡ್ಡು ಇರಲ್ಲ ಕೆಲವ್ರ ಹತ್ರ. ಸೊ ಸಾವಿರಾರು ಕಾರಣಗಳಿದೆ, ಅದೊಂದು ಅಂತ ಹೇಳೋಕ್ಕಾಗಲ್ಲ. ಬಟ್ ಒಳ್ಳೆ ಪಿಕ್ಚರ್ ನನ್ನ ಪ್ರಕಾರ ಕನ್ನಡಿಗರು ನೋಡಿದ್ದಾರೆ. ಬಟ್ OTT ಅದೇನೋ ಗೊತ್ತಿಲ್ಲ, ನೋಡಲ್ಲ ಅಂತ. OTT ಏನೋ ಇವೊಂದು ಹಿಟ್ ಪಿಕ್ಚರ್ ಆದರೂ ಕೂಡ OTT ವ್ಯೂಸ್ ಕಡಿಮೆ ಅಂತೆ ಕನ್ನಡದ್ದು. ಕರೆಕ್ಟ್. ಅದೇನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ದರ್ಶನ್ ಅವ್ರ ಡೆವಿಲ್ ಸಿನಿಮಾ 7 months ಆದ್ಮೇಲೆ ಮೊನ್ನೆನೋ ಡೀಲ್ ಕ್ಲೋಸ್ ಆಗಿದೆ ಅಂತೆ. ನೋಡಿ 7 ತಿಂಗಳಾದ್ಮೇಲೆ ಸ್ಯಾಟಲೈಟ್ ಏನಕ್ಕೆ ಅಂತ ನಿಜವಾಗ್ಲೂ OTT ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೀವು ಇಬ್ಬರು ಸಿನಿಮಾ ಚಿತ್ರರಂಗದ ಇಬ್ಬರು ಲೆಜೆಂಡ್ಸ್ ಜೊತೆಗೆ ಅಂದರೆ ಹತ್ತಿರದಿಂದ ನೋಡಿದ್ದೀರಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತೊಬ್ಬರು ನಿಮ್ಮನ್ನು ಯಾವಾಗಲೂ ಹೊಗಳುವಂತಹ ರಜನಿಕಾಂತ್ ಸರ್. ಸೊ ಅವರಿಬ್ಬರ ಬಗ್ಗೆ ಹೇಳೋದು ಸರ್, ಏನು ಹೇಳೋದು? ಕಂಪ್ಯಾರಿಸನ್ ಕೇಳ್ತಿಲ್ಲ ನಾನು, ಅಂದರೆ ಓನ್ಲಿ ಅಣ್ಣ ಅವ್ರ ಬಗ್ಗೆ ಮತ್ತು ರಜನಿಕಾಂತ್ ಅವ್ರ ಬಗ್ಗೆ, ಉಪೇಂದ್ರ ಅವ್ರ ಕಣ್ಣಿಗೆ ಕಂಡಂತೆ ಅವರಿಬ್ಬರು ಹೆಂಗೆ? ಅಣ್ಣವ್ರ ಬಗ್ಗೆ ನಾನು ತುಂಬ ಮಾತಾಡ್ತಿದ್ರೆ ಅದೊಂದು ಪಾಡ್ಕಾಸ್ಟ್ ಮಾಡ್ಬೋದು. ಅಣ್ಣವ್ರ ಬಗ್ಗೆನೇ ಒಂದು ಮಾಡ್ಬೋದು ಆ್ಯಕ್ಚುಲಿ. ರಜನಿ ಸರ್ ಬಗ್ಗೆನೇ ಒಂದು ಫುಲ್ ಮಾಡ್ಬೋದು. ಅಷ್ಟು ವಿಷಯಗಳಿದೆ ಅವ್ರ ಹತ್ರ, ಅಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡಿದ್ದೀನಿ. ಗಂಟೆಗಟ್ಟಲೆ ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ನನಗೆ ಆ ಭಾಗ್ಯ ಇತ್ತು ಆ್ಯಕ್ಚುಲಿ ಅಣ್ಣವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ. ಆ್ಯಕ್ಚುಲಿ ನಾನು ಸಿನಿಮಾ ಮಾಡದೇ ಇದ್ರು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೆ. ನಾನು ಎಷ್ಟೇ ಬ್ಯುಸಿ ಇರಲಿ, ನಾನು ಟೈಮ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಿದ್ದೆ. ಒಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬರೋದು. ಅವ್ರ ಮುಂದೆ ಕೂತ್ರೆ ಸಾಕು, ಏನೇನೋ ವಿಚಾರಗಳು ತುಂಬ ಮಾತಾಡೋರು. ಏನು ಹೇಳಿ, ನಮ್ಗಿದೆಲ್ಲ ಇದಲ್ವಾ ಸರ್, ಆರ್ಟ್ ಸಿನಿಮಾ ಮಾಡ್ಬೇಕಾರೆ ಹೆಂಗಿತ್ತು ಸರ್, ಬಂಗಾರದ ಮನುಷ್ಯ ಮಾಡ್ಬೇಕಾರೆ ಹೆಂಗಿತ್ತು, ಇದೆಂಗಿತ್ತು ಅಂತ ಕೇಳೋದು. ಅದೇ ಒಂದ್ಸತಿ ಹಂಗೆ ಮಾತಾಡ್ತಾ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಸರ್, ಅಷ್ಟು ದೊಡ್ಡ ಹಿಟ್ಟಾಯ್ತಲ್ಲ, ಏನು ಸರ್ ಕಾರಣ ಅಂದರೆ ಎಷ್ಟು ಅದ್ಭುತವಾಗಿ ಗೊತ್ತಾಗ ಸರ್, ಕತೆ ಚೆನ್ನಾಗಿತ್ತು, ಇಲ್ಲ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರು, ಸಾಂಗ್ಸ್ ಚೆನ್ನಾಗಿತ್ತು, ಏನೂ ಹೇಳಲಿಲ್ಲ ಅವರು. ಆ ಹಳ್ಳೀಲಿ ಶೂಟಿಂಗ್ ಮಾಡ್ತಿದ್ವಲ್ಲ, ಅಲ್ಲಿ ಯಾರೋ ಒಬ್ಬ ಹಳ್ಳಿಯು ನಂಗೆ ಪಾಸ್ ಆಗ್ಬಿಟ್ಟಿದ್ದಾನೆ, ಅಷ್ಟೇನು ಡೈರೆಕ್ಟ್ರು ನೋಡ್ಕೊಂಡಿಲ್ಲ, ಅವ್ನು ಲಕ್ ಹೊಡೆದು ಬಿಡ್ತು ನೋಡಿ ಆ ಪಿಕ್ಚರ್ಗೆ ಅಂದರು. ಅಣ್ಣವ್ರು ಹೇಳಿದ್ದು ಏನಂತೀರ ನೀವು ಅದಕ್ಕೆ? ಕ್ಯಾನ್ ಯು ಇಮ್ಯಾಜಿನ್ ಆ ಥರ ಒಂದು, ಅದರಲ್ಲಿ ಎಷ್ಟು ಗೂಢಾರ್ಥಗಳಿದಾವೆ. ಅವನು ಯಾರೋ ಹಳ್ಳಿಯವನ್ ಪಾಸ್ ಆಗಿದ್ದು ಅವನ ಲಕ್ ಹೊಡೆದ್ಬಿಡ್ತು ಪಿಕ್ಚರ್ಗೆ ಅಂದರೆ ಅದಕ್ಕೆ ನಿಮ್ಗೆ ಎಷ್ಟು ಅರ್ಥ ಇದೆ? ಅದು ಚಿದಂಬರ ರಹಸ್ಯನಯ, ಅದು ಹೇಳೋಕ್ಕಾಗಲ್ಲ. ಯಾಕೆ ಹಿಟ್ಟಾಗತ್ತೆ, ಯಾಕೆ ಫ್ಲಾಪ್ ಆಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ ಅಂತ ಸೂಚ್ಯವಾಗಿ ಹೇಳಿದ್ರು. ಆ ಥರ. ಹಾಗೆ ರಜನಿ ಸರ್ ಅವ್ರು ಬಿಡಿ ಒಂದೊಂದು ಅವ್ರದ್ದು, ನಾನು ಈ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದು ಗೊತ್ತಾ, ಅವ್ರದ್ದು ವಿಡಿಯೋಗಳು ಚಿಕ್ಕದು ಮಾತಾಡ್ರು ಅಲ್ಲಿ ಇಲ್ಲಿ ಎಲ್ಲ. ನಾನು 1.5 ಗಂಟೆ ಒಂದು ಪಿಕ್ಚರ್ ಥರ ನೋಡ್ತೀನಿ ಅವ್ರು ಮಾತಾಡ್ತಾ ಇದ್ರೆ. ಒಂದು ಚೂರು ಬೇಜಾರಾಗಲ್ಲ ನನಗೆ. ಅವ್ರ ಪಿಕ್ಚರ್ ಬಿಡಿ, ಅವ್ರು ಮಾತಾಡ್ತಿದ್ರೇ 1 hour ನೋಡ್ತೀನಿ ನಾನು. ಅವ್ರ ಸ್ಟೈಲು, ಮಾತಾಡೋ ರೀತಿ, ಅದರೊಳಗಿರೋ ವಿಷಯಗಳು, ಅದರೊಳಗಿರೋವಂಥ ತತ್ವಗಳು. ಸಿಂಪಲಾಗಿ ಹೇಳ್ತಾನೆ, ನಾನು ಆಂಡವ ಸೊಲ್ರ ಅರುಣಾಚಲಂ ಸೈರಾ ಅಂತ. ಎಷ್ಟು ಅದ್ಭುತ ಅವನು ಹೇಳ್ತಾನೆ, ನಾನು ಮಾಡ್ತೀನಿ ಅಷ್ಟೇ, ನಂದು ಇನ್ನೇನು ಕೆಲಸ ಇಲ್ಲ ಅಂತ. ಇಡೀ ಜೀವನದ ಫಿಲಾಸಫಿ ಒಂದು ಡೈಲಾಗಲ್ಲಿ. ನಾನು ಅದಕ್ಕೆ ಹೇಳಿದೆ, ಅವ್ರನ್ನ ನೋಡೋದು ಎಂಟರ್ಟೈನ್ಮೆಂಟ್ಗಿಂತ ಎನ್ಲೈಟ್ಮೆಂಟ್ಗೆ ಜಾಸ್ತಿ ನೋಡಬೇಕು ಅವ್ರದ್ದು ಮಾತುಗಳು ಅಂತ. ಆ ಥರ ಎರಡು ಹೆಂಗಿರ್ತಾರೆ ಸರ್ ಸೆಟ್ಟಲ್ಲಿ? ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ರಜನಿ ಮುಗೀತು ಶಾರ್ಟು ಹೋಗುದು ಆ ಥರನಾ, ಅಥವಾ ನಿಮ್ಮ ಜೊತೆಗೆ? ಜೊತೆಲಿ ಕೂತ್ಕೊಂಡು ಅದೇ ಥರ. ನನಗೆ ಅಲ್ಲಿರೋರೆಲ್ಲ ಹೇಳೋರು, ಏನು ಅಷ್ಟು ಮಾತಾಡ್ತೀರಾ ನೀವು ಅಂತ. ಅವ್ರ ಜೊತೆ ಕೂತ್ರೆ ಅವ್ರ ಮಾತು ಕೇಳೋದಕ್ಕೆ ಚಂದ, ಎಲ್ಲ ವಿಷಯಗಳು ಮಾತಾಡೋರು. ಅವ್ರದ್ದು ರೆಮ್ಯುನರೇಷನ್ ಇಂದ ಹಿಡಿದು ಅವ್ರು ಯಾವ್ಯಾವ ಸಿನಿಮಾ ಏನು ಮಾಡಿದ್ರೆ, ಅದು ಯಾವ್ದು ಹಿಟ್ಟಾಗಿದೆ, ಯಾವ ಫ್ಲಾಪ್ ಆಗಿದೆ, ಅವರೇ ಹೇಳ್ತಾರೆ. ಅದು ಫುಲ್ ಫ್ಲಾಪ್ ಆಗೋಯ್ತು, ದುಡ್ಡೇ ಬರಲಿಲ್ಲ ಅದು ಅಂತ ಅವರೇ ಹೇಳ್ತಾರೆ. ಅಷ್ಟು ಓಪನ್ ಆಗಿ ಮಾತಾಡ್ತಾರೆ ಇವರೆಲ್ಲ, ಅದನ್ನು ಹೇಳೋಕ್ಕೆ ಆಗಲ್ಲ ಬಿಡಿ. ಸರ್, ಇನ್ನು ನಿಮ್ಮ ಮಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತುಂಬ ಹಂಬಲ್ಲು, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮಗನ ಅಂತೆಲ್ಲ ಹೇಳ್ತಾರೆ. ಏನು ಸರ್ ಮಗನ ವಿಚಾರದಲ್ಲಿ? ಈಗೊಂದು ಸಿನಿಮಾ ಏನೋ ಮಾಡ್ತಾ ಇದ್ದಾನೆ, ಏನೋ ಒಂದು ಸ್ಟಾರ್ಟ್ ಆಗಿದೆ ಇವಾಗ, ನೋಡೋಣ. ಅದ್ರದ್ದೇ ವರ್ಕು. ಪ್ರಿಯಾ ಫುಲ್ಲು ಅದರೊಳಗೆ ಬ್ಯುಸಿಯಾಗಿದ್ದಾರೆ. ಟೋಟಲಿ ನೀನು ನೋಡ್ಕೊಳ್ಳಮ್ಮ ಜೊತೆಲಿದ್ದು ಅಂತ. ಆ್ಯಕ್ಚುಲಿ ಅದ್ರ ಬಗ್ಗೆ ಸದ್ಯಲ್ಲೇ ಅನೌನ್ಸ್ ಮಾಡ್ತೀವಿ, ನೋಡೋಣ. ಆ್ಯಕ್ಚುಲಿ ಬಟ್ ಅವ್ನು ಫಸ್ಟ್ ಪಾಡ್ಕಾಸ್ಟ್ ನನಗೆ ಕೊಡ್ತೀನಿ ಅಂತ ಹೇಳಿದಿರಿ ಸರ್ ನೀವು? ಖಂಡಿತ ಒಳ್ಳೆ ಕತೆ ಮಾಡಿ, ಒಳ್ಳೆ ಕತೆ. ಅವ್ನು ಖುಷಿ ಅವನಿಗೆ. ನಾನು ಕೇಳಿ ಒಂದು ವರ್ಷ ಆಗಿದೆ. ನೀವು ನಂಗೆ ಅವತ್ತು ಹೇಳಿದ್ರಿ ಫಸ್ಟ್ ನಿಮ್ಮ ಕೈಲೇ ಮಾಡಿಸ್ತೀನಿ. ಆಯ್ತು, ಖಂಡಿತ ಮಾಡಿ. ಮತ್ತೆ ನೆಕ್ಸ್ಟ್ ಏನು ಪ್ಲಾನ್ಸ್ ಸರ್ ಸಿನಿಮಾ ವಿಚಾರದಲ್ಲಿ, ರಾಜಕೀಯವಾಗಿ? ಅಷ್ಟೇ ಅವರೇ, ಇದನ್ನು ನೀವಾಗ ಆದಷ್ಟು ನಾನು ಹೇಳಿದ್ನಲ್ಲ, ಈ ಥರ ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಅಗೇನು ಹೇಳೋದಷ್ಟೇ ಕೆಲಸ. ಎಲ್ಲ ಸಾಧ್ಯವೋ ಅದನ್ನು ತಲುಪ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಜಸ್ಟ್ ಗೋ ಥ್ರೂ ದಟ್ ಆ್ಯಂಡ್ ನೋಡಿ, ಅಂದರೆ ಆದಷ್ಟು ಜನಕ್ಕೆ ಹೇಳಿ ಒಂದು ಬದಲಾವಣೆ ತರೋಣ ಅಂತ.
ಎರಡನೇದಾಗಿ ಸಿನಿಮಾನೂ ಅಷ್ಟೇ, ಇನ್ನು ನೋಡೋಣ, ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತಲೂ ಇದೆ. ಐ ಆಮ್ ವರ್ಕಿಂಗ್ ಆನ್ ಸಮ್ ಪ್ರಾಜೆಕ್ಟ್ಸ್, ಒಂದು ಸ್ಕ್ರಿಪ್ಟ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇರೋ ಕಮಿಟ್ಮೆಂಟು ಮುಗಿಸ್ಕೊಂಡು ಅದನ್ನು ಮಾಡಬೇಕು. ಕಬ್ಜಾ 2 ಬರುತ್ತೆ ಸರ್? ಇಲ್ಲ, ಈಗ ಸದ್ಯಕ್ಕೆ ಅದನ್ನು ಪ್ಲ್ಯಾನ್ ಮಾಡಿಲ್ಲ. ಅವ್ರು ಯಾವುದೋ ಬೇರೆ ಪಿಕ್ಚರಲ್ಲಿ ಬ್ಯುಸಿ ಇದ್ದಾರೆ, ಫಾದರ್ ಅಂತೇನೋ ಮಾಡಿದ್ದಾರೆ, ಇನ್ನೊಂದು ಪಿಕ್ಚರ್ ಏನೋ ಮಾಡ್ತಿದ್ದಾರೆ, ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಮಾಡಿಕೊಂಡು thank ಇಷ್ಟು ದೂರ ನಮ್ಮ ಸ್ಟುಡಿಯೋವರೆಗೂ ಬಂದು ಇಲ್ಲಿ ನಮಗೆ ಒಂದು ಒಳ್ಳೆ ಇದಕ್ಕೋಸ್ಕರ ಖಂಡಿತ. ನಾನು ಭಾಳ ದಿನ ಆಗಿದ್ದಲ್ಲ, ನಿಮ್ಮನ್ನು ನೋಡಿರಲಿಲ್ಲ. ಹೊಸ ಸ್ಟುಡಿಯೋ ಮಾಡಿದ್ದೀರಾ ಅಂದರು, ನೋಡ್ಕೊಂಡು ಹೋಗೋಣ ನಿಮ್ಮನ್ನು ಅಂತಲೂ ಬಂದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಸ್ಟುಡಿಯೋಗೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಇವರ ಸ್ಟುಡಿಯೋ ಅಂತ ಸರ್, ಅಶೋಕ್ ಅಂತ ನನ್ನ ತಮ್ಮ, ಅವನೇ ಫುಲ್ ಹ್ಯಾಂಡಲ್ ಮಾಡ್ತಾನೆ. ಮಾಡಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಉಪೇಂದ್ರ ಅವ್ರ ಜೊತೆಗಿನ ಮಾತುಕತೆ. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕಿತ್ತಿ ಯೂಟ್ಯೂಬ್ ಚಾನಲ್.